ಸ್ನೇಹಿತರೆ, ಆರ್ನಳ್ಳಿಗೆ ಬಂದಿದ್ದೀನಿ. ಹೊಯ್ಸಳರ ಕಾಲದ ಕೇಶವ ದೇಗುಲ ಇದೆ. ಸೊ ಅದನ್ನು ನೋಡೋಣ ಬನ್ನಿ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಹಾರನಹಳ್ಳಿಯ ಗ್ರಾಮದ ಇದು. ಹಾರನಹಳ್ಳಿಯ ಗ್ರಾಮದಲ್ಲಿ 2 ಪುರಾಣ ಪ್ರಸಿದ್ಧವಾದಂತಹ ಹೊಯ್ಸಳರ ದೇವಾಲಯಗಳನ್ನು ನಾವು ಕಾಣಬಹುದು. ಸುಮಾರು ಹೊಯ್ಸಳರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ 2 ದೇವಸ್ಥಾನಗಳು. ಒಂದು ಚೆನ್ನಕೇಶವ ಸ್ವಾಮಿ ತ್ರಿಕುಟಾಚಲ ದೇವಸ್ಥಾನ, ಒಂದು ಸೋಮೇಶ್ವರ ಸ್ವಾಮಿ ಏಕಕೂಟ ದೇವಸ್ಥಾನಗಳನ್ನು ನಾವು ನೋಡಬಹುದು. ಸಾಮಾನ್ಯವಾಗಿ ಹೊಯ್ಸಳರು ಸುಮಾರು 350 ವರ್ಷಗಳ ಆಳ್ವಿಕೆಯನ್ನು ಮಾಡಿ ಸಾಮಂತರಾಗಿ, ಧೀಮಂತರಾಗಿ, ಚಕ್ರವರ್ತಿಗಳಾಗಿ ಮೆರೆದವರು ನಮ್ಮ ಹೊಯ್ಸಳರು. ಹೊಯ್ಸಳರಿಗೂ ಒಂದು ಹಾಸನ ಜಿಲ್ಲೆಗೂ ತನ್ನದೇ ಆದಂತಹ ಒಂದು ವಿಶಿಷ್ಟವಾದಂತಹ ಕೊಡುಗೆ ಹಾಸನ ಜಿಲ್ಲೆಗಿದೆ. ಕೆಲವು ದೇವಾಲಯಗಳನ್ನು ನೋಡ್ಬೋದು. ಹಾಗೆ ಹೊಯ್ಸಳರು ಅನೇಕ ನೀರಾವರಿ ಯೋಜನೆಗಳು ಅಂದರೆ ಮುಖ್ಯವಾಗಿ ಕೆರೆಗಳನ್ನು ಕಟ್ಟಿ ಗ್ರಾಮಗಳ ಅಭಿವೃದ್ಧಿಗೆ ಸಹಕರಿಸಿದವರು ನಮ್ಮ ಹೊಯ್ಸಳರು. ಮುಖ್ಯವಾಗಿ ಹಾರನಹಳ್ಳಿಯ ಕೆರೆಯನ್ನು ನೋಡಿದಾಗ ನಾವು 1030ರಲ್ಲಿ ಸೋಮೇಶ್ವರ ರಾಯ ತನ್ನ ತಂಗಿಯಾದಂಥ ಸೊವಿಲಾದೇವಿ ಜ್ಞಾಪಕಾರ್ಥವಾಗಿ ಕೆರೆಯನ್ನು ಕಟ್ತಾರೆ. ಬೃಹದಾಕಾರದ ಕೆರೆ. ಇವತ್ತು ನೂರಾರು ಜನ ರೈತಾಪಿ ವರ್ಗದವರಿಗೆ ಆ ಕೆರೆಯಿಂದ ಉಪಯೋಗ ಆಗ್ತಾಯಿದೆ. ಹಾಗೆ ಇಲ್ಲಿ ಹಿಂದೆ ಈ ಗ್ರಾಮವನ್ನು ಹಿರಿಯ ಸೋಮನಾಥಪುರ ಅಂತ, ತದನಂತರವಾಗಿ ಇದು ಘಟಿಕಾಸ್ಥಾನಗಳು ಅಂತಂದರೆ ಹೊಯ್ಸಳರ ಕಾಲದಲ್ಲಿ ವಿದ್ಯೆ, ಕಲೆ, ಸಂಸ್ಕೃತಿ, ಸಾಹಿತ್ಯ ಎಲ್ಲಗಳಿಗೂ ಪ್ರೋತ್ಸಾಹ ನೀಡ್ತಕ್ಕಂತಹ ಸ್ಥಳ